ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರುಡು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅಪ್ಪು ಹೋಟೆಲ್ ಕಡೆಯಿಂದ ಶೇಂಗಾ ಚಟ್ನಿ ಪುಡಿ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಶೇಂಗಾ ಚಟ್ನಿ ಪುಡಿ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಈಗ ಶೇಂಗಾ ಚಟ್ನಿ ಮಾಡೋದಕ್ಕೆ ಈಗ ಕಳೆ ಬೀಜ ತೊಗೊತಾ ಇದ್ದಾರೆ. ಇದು ಕಳೆ ಬೀಜ ಒಂದು ಅರ್ಧ kg ಕಳೆ ಬೀಜ ತೊಗೊಂಡು ಈಗ ಇದನ್ನೆಲ್ಲನೂ ಫ್ರೈ ಮಾಡ್ತಾ ಇದ್ದಾರೆ. ಇದು ಬಾಣಲೆಯಲ್ಲಿ ಉರಿಯಲ್ಲ ಇದು ಈ ತರನೇ ಉರಿತೀರಾ? ಓಕೆ ಓಕೆ. ನೋಡಿ ಇವ್ರ ಕಡೆ ಅಂಚಲ್ಲೆ ಅಂತ ಜಾಸ್ತಿ ಉರಿಯೋಂಥದ್ದು, ಇದರಲ್ಲಿ ಹುರ್ಕೊಂತ ಇದ್ದಾರೆ ಇದನ್ನ. ಈಗ ಕಳೆ ಬೀಜ ಅನ್ನೋದು ನೋಡಿ ಇಷ್ಟು ಮಾತ್ರ ಇದನ್ನ ಹುರ್ಕೊಂಡಿದ್ದಾರೆ, ಹುರ್ಕೊಂಡು ಈಗ ತೆಗಿತಾ ಇದ್ದಾರೆ. ಇದರಲ್ಲಿ ಬೇಗ ಫ್ರೈ ಆಗೈತಲ್ಲ ಇದರಲ್ಲಿ. ಬಾಂಡಿಯಲ್ಲಿ ಇಷ್ಟು ಬೇಗ ಫ್ರೈ ಆಗೋದಿಲ್ಲ ಇದು. ಸರಿ ಸರಿ. ನೋಡಿ ಈಗ ಶೇಂಗೆ ಕಳೆ ಬೀಜ ಅನ್ನೋದು ಇಷ್ಟು ಮಾತ್ರ ಇದನ್ನ ಹುರ್ಕೊಂಡಿದ್ದಾರೆ, ಹುರ್ಕೊಂಡು ತೆಗಿತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಕಳೆ ಬೀಜ ಎಲ್ಲನೂ ಈ ಥರ ಹುರ್ಕೊಂಡಿದ ನಂತರ ಒಂದು 10 ನಿಮಿಷ ಬಿಟ್ಟಿದ್ದಾದಮೇಲೆ ನೋಡಿ ಇದೆಲ್ಲ ಫುಲ್ ಆರಿದೆ. ಈಗ ಆರಿದ ನಂತರ ಇದ್ರ ಮೇಲ್ಗಡೆ ಇರೋಂಥ ಹೊಟ್ಟೆಲ್ಲ ಫುಲ್ ತೆಗೆದುಬಿಟ್ಟು ನೋಡಿ ಈ ಥರ ಮಾಡ್ಕೊಂಡಿದ್ದಾರೆ. ನೋಡಿ ಇಷ್ಟೊಂದು ಕಳೆ ಬೀಜ ಮತ್ತು ಇದ್ರ ಜೊತೆಯಲ್ಲಿ ಈಗ ಬೆಳ್ಳುಳ್ಳಿ ಸ್ವಲ್ಪ, ಒಂದು ಬೆಳ್ಳುಳ್ಳಿ, ಒಂದು 2 ಗಡ್ಡೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಸ್ವಲ್ಪ, ಇಷ್ಟೊಂದು ತೊಗೊಂಡು ಇಟ್ಕೊಂಡಿದ್ದಾರೆ. ಈಗ ತ್ಯಾವ ಇರಬಾರ್ದು. ನೋಡಿ ಮಿಕ್ಸಿ ಅನ್ನೋದು ತ್ಯಾವ ಇರಬಾರ್ದು, ಯಾವುದೇ ರೀತಿ ನೀರು ಮುಟ್ತೀರಾ ನೋಡಿ ಈ ತರ ರುಬ್ಕೋಬೇಕಾಗುತ್ತೆ. ನೋಡಿ ಅದರಲ್ಲಿ ಈಗ ಇವರೇ ಮಾಡಿರೋಂಥ ಖಾರದ ಪುಡಿ ಇದು. ನೋಡಿ 2 ನೋಡಿ 2 ನೋಡಿ ಒಂದು 3 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿದ್ದಾರೆ. ನೋಡಿ ಒಂದು ಅರ್ಧ ಟೀ ಸ್ಪೂನು ಪುಡಿ ಉಪ್ಪು. ಓಕೆ ಅಷ್ಟೇನಾ ಅದರಲ್ಲಿ? ಓಕೆ. ಖಾರ ಕಡಿಮೆ ಇದ್ರೆ ಖಾರ ಹಾಕೋಬೇಕು. ಓಕೆ ನೋಡಿ ಇಷ್ಟೊಂದು ಹಾಕೊಂಡು ಈಗ ಪುಡಿ ಮಾಡ್ಕೊತಾ ಇದ್ದಾರೆ. ನೋಡಿ ಸ್ವಲ್ಪ ಖಾರ ಕಡಿಮೆ ಆಗಿದೆ, ಮತ್ತೆ 1 ಟೀ ಸ್ಪೂನ್ ಖಾರ ಹಾಕೊಂಡಿದ್ದಾರೆ. ನೋಡಿ ಇದನ್ನ ಇಷ್ಟು ಮಾತ್ರ, ಇದು ಒಂದು 80 to 85% ಇದನ್ನ ರುಬ್ಕೊಂಡಿದ್ದಾರೆ, ರುಬ್ಕೊಂಡು ಈಗ ತೆಗಿತಾ ಇದ್ದಾರೆ. ನೋಡಿ ಇಷ್ಟು ಮಾತ್ರ ಇದನ್ನ ಮಾಡ್ಕೋಬೇಕಾಗತ್ತೆ. ಆದ್ರೆ ಇವ್ರ ಕಡೆ ಒಳ್ಳೆಲ್ಲಿ ಹಾಕಿ ಕುಟ್ತಾರಂತೆ. ಇದು ಈ ಕಡೆ ಬಾಡಿಗೆ ಮನೆಯಲ್ಲಿ ಇರೋ ಕಾರಣಕ್ಕೆ ಈ ಕಡೆ ಒಳ್ಳಿಲ್ಲ, ಆ ಕಾರಣಕ್ಕೆ ಇವರು ಈ ತರ ಮಿಕ್ಸಿಯಲ್ಲಿ ಹಾಕೊಂಡು ಈ ತರ ಒಂದು ಪೌಡರ್ ಮಾಡ್ಕೊಂತಾರೆ. ಒಳ್ಳೆಲ್ಲಿ ಹಾಕಿ ಇದನ್ನ ರುಬ್ಬೋದ್ರಿಂದ ಇನ್ನ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಒಳ್ಳಿಲ್ಲ ಅಂದ್ರೆ ಈ ತರ ಒಂದು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೋಬಹುದು. ಸ್ನೇಹಿತರೆ ನೋಡಿದ್ರಲ್ಲ, ಉತ್ತರ ಕರ್ನಾಟಕ ಶೈಲಿಯಲ್ಲಿ ಇದು ಅಪ್ಪು ಹೋಟೆಲಲ್ಲಿ ಮಾಡಿರೋಂಥ ಒಂದು ಶೇಂಗಾ ಚಟ್ನಿ ಪುಡಿ ಇದು. ಇದಂತೂ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗೆ ಮತ್ತು ವೈಟ್ ರೈಸ್ಗೆ ಎಲ್ಲದಕ್ಕೂ ಅಷ್ಟೇ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.